ಇಂದು ಕನ್ನಡಿಗರ ಹೆಮ್ಮೆ ಮಣ್ಣಿನ ಮಗ ಕರ್ನಾಟಕದ ಏಕೈಕ ಮಾಜಿ ಪ್ರಧಾನಮಂತ್ರಿ ಎಚ್.ಡಿ. ದೇವೇಗೌಡರ 94ರ ಜನ್ಮದಿನ. ದೇವೇಗೌಡರಿಗೆ ಹುಟ್ಟುಹಬ್ಬದ ಸಲುವಾಗಿ ಹಲವು ಕಡೆ ದೇವಸ್ಥಾನಗಳಲ್ಲಿ ಪೂಜೆ, ಅಭಿಷೇಕ ಮುಂತಾದವುಗಳನ್ನು ಏರ್ಪಡಿಸಲಾಗಿತ್ತು. ಬೆಂಗಳೂರು ಪಶ್ಚಿಮ ನಗರ ಜಿಲ್ಲಾಧ್ಯಕ್ಷರಾದಂಥ ಟಿ. ತಿಮ್ಮೇಗೌಡರ ನೇತೃತ್ವದಲ್ಲಿ ಸಿಹಿ ಹಂಚುವ ಮೂಲಕ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ದೊಡ್ಡಗೌಡರಿಗೆ 94ನೇ ಹುಟ್ಟುಹಬ್ಬದ ಸಂಭ್ರಮ. ಈ ಮಣ್ಣಿನ ಹೆಮ್ಮೆಯ ಮಗನಿವನು. ಮಾಜಿ ಪ್ರಧಾನಿ ಎಚ್.ಡಿ.ಗೆ ಶುಭ ಕೋರಿದ ಟಿ. ತಿಮ್ಮೇಗೌಡರು. ಕನ್ನಡಿಗರ ಹೆಮ್ಮೆಯ ಮಣ್ಣಿನ ಮಗ ಕರ್ನಾಟಕದ ಏಕೈಕ ಮಾಜಿ ಪ್ರಧಾನಮಂತ್ರಿ ಎಚ್.ಡಿ. ದೇವೇಗೌಡ ಅವರಿಗೆ ಇಂದು 94ನೇ ಹುಟ್ಟುಹಬ್ಬದ ಸಂಭ್ರಮ. ದೊಡ್ಡಗೌಡರೆಂದು ಪ್ರಖ್ಯಾತಿ ಪಡೆದಿರುವಂತಹ ದೇವೇಗೌಡರು ಜನ್ಮದಿನದ ಅಂಗವಾಗಿ ಹಲವಾರು ಗಣ್ಯರು, ರಾಜಕೀಯ ಮುಖಂಡರು, ಮೇಧಾವಿಗಳು ಗೌಡರಿಗೆ ಶುಭಾಶಯವನ್ನ ತಿಳಿಸಿದ್ದಾರೆ. ಹಾಗೆ ಬೆಂಗಳೂರಿನ ಪಶ್ಚಿಮ ನಗರದ ಜಿಲ್ಲಾಧ್ಯಕ್ಷರಾಗಿರುವಂತಹ ಟಿ. ತಿಮ್ಮೇಗೌಡರು ಸಹ ಹುಟ್ಟುಹಬ್ಬಕ್ಕೆ ಶುಭಾಶಯವನ್ನ ಕೋರಿದ್ದಾರೆ. ನಿವಾಸಕ್ಕೆ ತೆರಳಿ ಶಾಲು ಮತ್ತು ಗಂಧದ ಹಾರದ ಜೊತೆಗೆ ಹಣ್ಣು ಕೊಟ್ಟು ಸನ್ಮಾನಿಸಿ ಹುಟ್ಟುಹಬ್ಬಕ್ಕೆ ಶುಭಾಶಯವನ್ನ ಕೋರಿ ಗೌಡ್ರ ಆಶೀರ್ವಾದವನ್ನ ಪಡೆದಿದ್ದಾರೆ. ಶ್ರೀ ಗವಿಗಂಗಾಧರೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆ. ಎಚ್.ಡಿ. ಹೆಸರಿನಲ್ಲಿ ವಿಶೇಷ ಪೂಜೆ ಸಲ್ಲಿಸಿದ ಟಿ. ತಿಮ್ಮೇಗೌಡರು. ದೊಡ್ಡಗೌಡರನ್ನ ಭೇಟಿಯಾಗುವ ಮೊದಲೇ ತಿಮ್ಮೇಗೌಡರು ಎಚ್.ಡಿ. ಹೆಸರಿನಲ್ಲಿ ವಿಶೇಷ ಪೂಜೆಯನ್ನ ಏರ್ಪಡಿಸಿದ್ರು. ಬಸವನಗುಡಿ ವಿಧಾನಸಭಾ ಕ್ಷೇತ್ರದ ಶ್ರೀ ಗವಿಗಂಗಾಧರೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಮತ್ತು ಅಭಿಷೇಕದ ಕಾರ್ಯಕ್ರಮವನ್ನ ಕೈಗೊಂಡ್ರು. ಜೊತೆಗೆ ಸಿಹಿ ಹಂಚುವ ಮೂಲಕ ದೇವೇಗೌಡರ ಜನ್ಮದಿನವನ್ನ ಆಚರಣೆ ಮಾಡಿದ್ರು. ಈ ಸಂದರ್ಭದಲ್ಲಿ ಬಸವನಗುಡಿ ವಿಧಾನಸಭಾ ಕ್ಷೇತ್ರದ ಜೆಡಿಎಸ್ ಪಕ್ಷದ ಅಧ್ಯಕ್ಷರಾದ ಹನುಮಂತೇಗೌಡ, ಮಹಿಳಾ ಅಧ್ಯಕ್ಷರಾದ ಸುಮಿತ್ರಾ ಹಾಗೂ ಜೆಡಿಎಸ್ ಪಕ್ಷದ ಹಿರಿಯ ನಾಯಕರುಗಳು, ಮುಖಂಡರುಗಳು ಹಾಗೂ ಕಾರ್ಯಕರ್ತರುಗಳು ಭಾಗವಹಿಸಿ ದೇವೇಗೌಡರ ಹುಟ್ಟುಹಬ್ಬವನ್ನ ವಿಜೃಂಭಣೆಯಿಂದ ಆಚರಣೆ ಮಾಡಿದ್ರು. ಎಚ್.ಡಿ. ದೇವೇಗೌಡರ ಜನ್ಮದಿನದ ಪ್ರಯುಕ್ತ ಅಪ್ಪಾಜಿ ಕ್ಯಾಂಟೀನ್ಗೆ ಮರುಚಾಲನೆ. ಕ್ಯಾಂಟೀನ್ಗೆ ಮರುಚಾಲನೆ ನೀಡಿದ ಬಿಗ್ ಬಾಸ್ ವಿನ್ನರ್ ಗಿಲ್ಲಿ. ಇನ್ನು ಮಾಜಿ ಪ್ರಧಾನಿ ದೇವೇಗೌಡರ ಹೆಸರಿನಲ್ಲಿ ಜನ್ಮದಿನದ ಪ್ರಯುಕ್ತ ಅಪ್ಪಾಜಿ ಕ್ಯಾಂಟೀನ್ ಮರುಚಾಲನೆಯನ್ನ ನೀಡಲಾಯಿತು. ಬಸವನಗುಡಿಯಲ್ಲಿ ಕಳೆದ 9 ವರ್ಷಗಳಿಂದ ಇರುವಂತಹ ಅಪ್ಪಾಜಿ ಕ್ಯಾಂಟೀನ್ ಅನ್ನ ಮರುಚಾಲನೆ ಮಾಡಿದ್ರು. ಇಂದು ಕ್ಯಾಂಟೀನ್ಗೆ ಚಾಲನೆ ನೀಡಿದ ಬಿಗ್ ಬಾಸ್ ವಿನ್ನರ್ ಗಿಲ್ಲಿ ಆಗಮಿಸಿ ಅದ್ದೂರಿಯಾಗಿ ಚಾಲನೆಯನ್ನ ನೀಡಿದ್ರು. ಕಳೆದ 9 ವರ್ಷದಿಂದಲೂ ಕೂಡ ಅಪ್ಪಾಜಿ ಕ್ಯಾಂಟೀನ್ ಅನ್ನ ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ನ ಮಾಲೀಕರ ಹಾಗೂ ಪರಿಷತ್ ಸದಸ್ಯರಾಗಿರುವಂತಹ ಶರವಣ ಅವರು ನಡೆಸಿಕೊಂಡು ಬರ್ತಾ ಇದ್ರು. ಇಂದು ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಕ್ಯಾಂಟೀನ್ನಲ್ಲಿ ₹1 ಮುದ್ದೆ ಊಟ ವಿತರಣೆಯನ್ನ ಶರವಣ ಅವರು ಆಯೋಜನೆ ಮಾಡಿದ್ರು. ಕ್ಯಾಂಟೀನ್ನಲ್ಲಿ ನಿತ್ಯ ಕಡಿಮೆ ದರದಲ್ಲಿ ಊಟ ಉಪಹಾರ ವಿತರಣೆ ಮಾಡಲಾಗ್ತಾ ಇತ್ತು. ಆದರೆ ಎಲ್ಪಿಜಿ ಗ್ಯಾಸ್ನ ವ್ಯತ್ಯಯದಿಂದ ಸ್ಥಗಿತವಾಗಿದ್ದಂತಹ ಕ್ಯಾಂಟೀನ್ನ ಇಂದು ದೇವೇಗೌಡರ ಜನ್ಮದಿನದ ಅಂಗವಾಗಿ ₹1 ಮುದ್ದೆ ಊಟವನ್ನ ವಿತರಣೆ ಮಾಡಲಾಯಿತು. ದೇವೇಗೌಡರ ಜನ್ಮದಿನದ ಅಂಗವಾಗಿ ಸಾರ್ವಜನಿಕರಿಗೆ ಕಡಿಮೆ ದರದಲ್ಲಿ ಊಟ ಒದಗಿಸುವ ಮೂಲಕ ವಿಶೇಷ ಸೇವೆ ಕಾರ್ಯಕ್ರಮವನ್ನ ನೆರವೇರಿಸಲಾಯಿತು. ಇಂದು ಮಾಜಿ ಪ್ರಧಾನಿ ದೇವೇಗೌಡರವರ ಹುಟ್ಟುಹಬ್ಬದ ಪ್ರಯುಕ್ತ ಹಲವು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಇನ್ನು ಅಭಿಮಾನಿಗಳು ದೊಡ್ಡಗೌಡರಿಗೆ ದೇವರು ಆಯಸ್ಸು, ಆರೋಗ್ಯ ಕರುಣಿಸಲಿ ಅಂತ ಪ್ರಾರ್ಥನೆಯನ್ನು ಸಲ್ಲಿಸಿದ್ದಾರೆ. ಅಭಿಮಾನಿಗಳ ಹಾರೈಕೆ ಹಾಗೆಯೇ ಮಾಜಿ ಪ್ರಧಾನಿ ದೇವೇಗೌಡರು 100 ವರ್ಷಗಳನ್ನು ಪೂರೈಸಲಿ ಎಂಬುದು ಕೂಡ ನಮ್ಮ ಆಶಯ.